ನಮಸ್ಕಾರ ವೀಕ್ಷಕರೇ, ಮಾಲಾಸ್ ಪೇಜಸ್ಸಿಗೆ ಎಂದಿನಂತೆ ಸ್ವಾಗತ. ನಾನಿವತ್ತು ದೀವಿ ಹಲಸು ಬ್ರೆಡ್ ಫ್ರೂಟ್ ಅಥವಾ ಜೀಗುಜ್ಜೆ ಇದರಿಂದ ಮಜ್ಜಿಗೆ ಹುಳಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈಗ ಮೊದಲಿಗೆ ದೀವಿ ಹಲಸಿನ ಸಿಪ್ಪೆ ತೆಗೆದು ದೊಡ್ಡದಾಗಿ 4 ಪೀಸ್ ಮಾಡಿದ್ದೀನಿ. ನಂತರ ಸಾಂಬಾರಿಗೆ ಹೆಚ್ಚೋ ಥರ ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ. ದೀವಿ ಹಲಸು ಮೇಯಿಂದ ಆಗಸ್ಟ್ ತನಕ ಈ ಸೀಸನ್ನಲ್ಲಿ ಸಿಗೋ ತರಕಾರಿ. ಇದು ಹಲಸಿನ ಜಾತಿಗೆ ಸೇರಿರೋದು. ಇದರಲ್ಲಿ ನಾವು ಬೋಂಡ, ಸಾಂಬಾರು, ಪಲ್ಯ, ಮಜ್ಜಿಗೆ ಹುಳಿ ಹೀಗೆಲ್ಲ ಬೇರೆ ಬೇರೆ ತರಕಾರಿಯಲ್ಲಿ ಏನೇನು ಮಾಡ್ತೀವೋ ಅದನ್ನೆಲ್ಲ ಮಾಡ್ಬೋದು. ನಾನೀಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತಗೊಂಡಿದ್ದೀನಿ. ಅದಕ್ಕೆ ಹೆಚ್ಚಿರೋ ಹೋಳುಗಳನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಸ್ಟವ್ ಹಚ್ಚಿ ಅದ್ರ ಮೇಲೆ ಈ ಪಾತ್ರೆಯನ್ನು ಇಟ್ಟಿದ್ದೀನಿ. ಇದನ್ನು ಬೇಯಕ್ಕಿಡಬೇಕು. ದೀವಿ ಹಲಸನ್ನು ಕುಕ್ಕರಲ್ಲಿ ಬೇಯಿಸಬಾರ್ದು, ಅದು ತುಂಬ ಮುದ್ದೆ ಆಗಿಬಿಡುತ್ತೆ. ಇದಕ್ಕೆ ಜಾಸ್ತಿ ಬೇವು ಬೇಡ. 2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಅದನ್ನು ಹೆಚ್ಚಿ ಹಾಕ್ತಾಯಿದ್ದೀನಿ. ನಂತರ ಒಂದು ಅರ್ಧ ಕಡಿ ಆಗೋಷ್ಟು ತೆಂಗಿನ ತುರಿಯನ್ನು ತೊಗೊಂಡಿದ್ದೀನಿ. ಹಸಿ ತೆಂಗಿನ ತುರಿಯನ್ನು ತೊಗೋಬೇಕು ಮಜ್ಜಿಗೆ ಹುಳಿಗೆ, ಆವಾಗ ಮಜ್ಜಿಗೆ ಹುಳಿ ಚೆನ್ನಾಗಾಗುತ್ತೆ. ಇದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಂಡು ಬಂದಿದ್ದೀನಿ. ನೋಡಿ, ನುಣ್ಣಗೆ ರುಬ್ಬಬೇಕು. ಮಜ್ಜಿಗೆ ಹುಳಿಗೆ ಯಾವತ್ತೂ ನುಣ್ಣಗೆ ತೆಂಗಿನಕಾಯಿಯನ್ನು ರುಬ್ಕೋಬೇಕು. ಈಗ ಬೇಯಲು ಇಟ್ಟ ಹೋಳುಗಳು ಏನಾಯಿತು ನೋಡೋಣ. ಸ್ವಲ್ಪ ಸೌಟಿನಿಂದ ಹೋಳುಗಳನ್ನು ಮೇಲೆ ಕೆಳಗೆ ಮಾಡಿ, ಇಲ್ಲ ಆದರೆ ಅದು ತಳ ಹಿಡಿಯೋ ಚಾನ್ಸ್ ಇರುತ್ತೆ. ಒಂದು ಹೋಳನ್ನು ಕೈಯಲ್ಲಿ ಹಿಸುಕಿ ನೋಡಿ, ಬೆಂದಿದ್ದರೆ ಉಪ್ಪು ಸೇರಿಸ್ಬೋದು. ನಾನಿಲ್ಲಿ ಮುಕ್ಕಾಲ್ವಾಸಿ ಬೆಂದಿದೆ ಹೋಳುಗಳು, ಉಪ್ಪು ಸೇರಿಸ್ತಾ ಇದ್ದೀನಿ. ಉಪ್ಪು ಸೇರಿಸಿ ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ, ಅದು ಉಪ್ಪು ಹೀರ್ಕೊಳ್ಳುತ್ತಲ್ಲ ಅದಕ್ಕೆ. ಆಮೇಲೆ ಇದಕ್ಕೆ ನೀವು ಹುಣಸೆ ಹಣ್ಣು ಬೇಕಂದರೆ ಹಾಕ್ಬೋದು. ಮಜ್ಜಿಗೆ ಹುಳಿ ಇರಲಿಲ್ಲ ಅಂದರೆ ಹುಣಸೆ ಹಣ್ಣನ್ನು ಹಾಕ್ಬೋದು. ಬೆಲ್ಲ ಸೇರಿಸೋ ಅವಶ್ಯಕತೆ ಇಲ್ಲ. ಈಗ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿ ಬೇಯಿಸ್ತೀನಿ. 5 ನಿಮಿಷದ ನಂತರ ರುಬ್ಬಿದ ತೆಂಗಿನಕಾಯಿಯನ್ನು ಬೆಂದ ಜೀಗುಜ್ಜೆ ಹೋಳಿಗೆ ಸೇರಿಸಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಈ ಮಿಶ್ರಣವು ಚೆನ್ನಾಗಿ ಕುದಿಯಬೇಕು. ಕುದಿದ ಮಿಶ್ರಣಕ್ಕೆ 1 ರಿಂದ 1.5 ಕಪ್ನಷ್ಟು ಹುಳಿಯಾದ ಮಜ್ಜಿಗೆಯನ್ನು ಆ್ಯಡ್ ಮಾಡಿ. ಮಜ್ಜಿಗೆ ಹುಳಿ ಇರಲಿಲ್ಲ ಅಂದರೆ ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ಬೋದು. ಮಜ್ಜಿಗೆ ಸೇರಿಸಿದ ಮೇಲೆ ಚೆನ್ನಾಗಿ ಬಿಸಿಯಾದರೆ ಸಾಕು. ಆಮೇಲೆ ಸ್ಟವ್ ಆಫ್ ಮಾಡಿ. ಇಲ್ಲಾಂದರೆ ಮಜ್ಜಿಗೆ ಹಾಕಿದ ಮೇಲೆ ನೀವು ಕುದಿಸೋಕ್ಕೆ ಹೋದರೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಕೊನೆಯಲ್ಲಿ ಸಾಸಿವೆ, ಒಣಮೆಣಸು, ಕರಿಬೇವು ಹಾಕಿ ಒಗ್ಗರಣೆ ಮಾಡಿ. ಈಗ ದೀವಿ ಹಲಸು ರುಚಿಯಾದ ಮಜ್ಜಿಗೆ ಹುಳಿ ರೆಡಿ ಆಯಿತು. ಈಗ ಇದನ್ನು ಸೇರಿಸಿ ಊಟ ಮಾಡುವಾಗ ನೀವು ಹಸಿ ಈರುಳ್ಳಿ ಅಥವಾ ಸಂಡಿಗೆ ಹಾಕಿ ಊಟ ಮಾಡಿದರೆ ತುಂಬ ರುಚಿಯಾಗಿರುತ್ತೆ. ದೀವಿ ಹಲಸು ಸೀಸನ್ ಮುಗಿಯೋ ಮೊದಲೇ ನೀವು ಮಜ್ಜಿಗೆ ಹುಳಿ ಮಾಡಿ ಮನೆಯವರೊಂದಿಗೆ ಸವಿಯಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.